ದಾವಣಗೆರೆ ದಕ್ಷಿಣ ದಂಗಲ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಈ ಕ್ಷೇತ್ರ ಮುಸಲ್ಮಾನರ ಕೊಡ್ಲೇಬೇಕು ಅಂತ ಮುಸಲ್ಮಾನ ನಾಯಕರು ಆಟ ತೊಟ್ಟು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಶಾಮನೂರು ಫ್ಯಾಮಿಲಿ ಟಿಕೆಟ್ ಕೊಟ್ರೆ ನಾವು ರೆಬೆಲ್ಲೇ ಅಂತ. ಇನ್ನೊಂದ್ ಕಡೆ ಬಿಜೆಪಿ ಎಲ್ಲ ಕೂಲ್ ಅಂತಿದ್ರು. ನೋ, ಬಿಜೆಪಿಲೂ ಕೂಡ ಹಂಗಾಮ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಕಳೆದ ಲೋಕಸಭೆ ಚುನಾವಣೆಯನ್ನ ಸೋತಂತಹ ಅಂದ್ರೆ ಗಾಯತ್ರಿ ಸಿದ್ದೇಶ್ವರ್ ಅವರು ಸೋತ್ರು. ಈಗ ಮಾಜಿ ಎಂಪಿ ಸಿದ್ದೇಶ್ವರ್ ಅವರು ಹೆಸರು ಕೂಡ ತೇಲಿ ಬರ್ತಿದೆ, ಚರ್ಚೆಗೆ ಬಂದಿದೆ. ಮತ್ತೊಂದ್ ಕಡೆ ಕಳೆದ ಬಾರಿ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಸೋತಂತಹ ಅಜಯ್ ಸೈಲೆಂಟ್ ಆಗಿ ಪಕ್ಷ ನಿಷ್ಠನಾಗಿ ನನಗೆ ಟಿಕೆಟ್ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇನಾಗಿದೆ ಅಂತಂದ್ರೆ, ಯಾವಾಗ ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಹಠ ಮಾಡಿ ಆ ಕಡೆ ಒಂದು ಚರ್ಚೆ ಶುರುವಾಯಿತು. ಯಾವುದೇ ಕಾರಣಕ್ಕೂ ಶಾಮನೂರು ಫ್ಯಾಮಿಲಿ ಕೊಡಬೇಡಿ, ಕೊಟ್ರೆ ಸೋಲಿಸ್ತೀವಿ, ಮುಸಲ್ಮಾನರು ಅಭ್ಯರ್ಥಿಯಾಗಿ ಎಂಐಎಂ ಅಥವಾ STP ಎಂದು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಸೆಟ್ ಹೊಡೆದು ಯಾವಾಗ ಮುಸಲ್ಮಾನರು ನಿಂತರು, ಬಿಜೆಪಿಯಲ್ಲಿ ಈಗ ಅಲ್ಲಿ ಮುಸಲ್ಮಾನರ ಕ್ಯಾಂಡಿಡೇಟ್ ಆದ್ರೆ ನಮ್ಗೊಂದು ಅವಕಾಶ ಆಗುತ್ತೆ ಅಂತ ಹಿಂದುತ್ವದ ಆಧಾರದ ಮೇಲೆ ಓಟನ್ನ ಕನ್ಸಲ್ಟೇಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಸೊ ಇಲ್ಲಿ ಅಜಯ್ ನನಗೆ ಗ್ಯಾರಂಟಿ ಟಿಕೆಟ್ ಅನ್ನೋ ವಿಶ್ವಾಸ. ಮತ್ತೊಂದ್ ಕಡೆ ಯಶವಂತರಾವ್ ಜಾಧವ್ ಅವರು ನನಗೆ ಬಹಳಷ್ಟು ಸಾರಿ ಸೋತಿದ್ದಾರೆ ಈಗಾಗಲೇ, ಹಾಗಾಗಿ ಅವ್ರಿಗೆ ತಪ್ಪಿ ಟಿಕೆಟ್ ಅದು ಅಜಯ್ ಅವ್ರು ಸಿಕ್ಕಿದ್ದು. ಬಟ್ ಸಿದ್ದೇಶ್ವರ್ ಮುಗಿತು ರಾಜಕಾರಣ, ಇನ್ನೇನು ಇಲ್ಲ ಅನ್ನೋ ಲೆಕ್ಕಾಚಾರದ ನಡುವೆ ಅವ್ರು ನನಗೆ ಯಾಕೆ ಟಿಕೆಟ್ ಸಿಗಬಾರ್ದು ಅನ್ನೋ ದಿಸೆಯಲ್ಲಿ ಇನ್ನೊಂದಷ್ಟು ಹೆಸರನ್ನ ಚಾಲ್ತಿಗೆ ಬಿಟ್ಟು ಅವರು ಅಖಾಡಕ್ಕೆ ಬಂದಿದ್ದಾರೆ. ನೀವು ನಿಲ್ಲು ಅನ್ನೋ ದಾಟಿಯಲ್ಲಿ ಈಗ ಬಿಜೆಪಿಯಲ್ಲೂ ಟಿಕೆಟ್ಗಾಗಿ ಒಂದಷ್ಟು ಸಂಘರ್ಷ, ಗುದ್ದಾಟ, ಚರ್ಚೆ ಎಲ್ಲವೂ ಆರಂಭವಾಗಿದೆ. ಸಿದ್ದೇಶ್ವರ್ ಅಖಾಡಕ್ಕೆ ರೆಡಿ ಆಗ್ತಿದ್ದಾರೆ. ಆದ್ರೆ ಬಿಜೆಪಿ ಒಂದು ನಿರೀಕ್ಷೆ ಇದೆ, ಇಲ್ಲ ಇದುವರೆಗೂ ಇಲ್ಲಿ ಬಿಜೆಪಿ ಪುನರ್ವಿಂಗಡಣೆ ಆದ ಗೆಲ್ಲಕ್ಕಾಗ್ಲಿಲ್ಲ 2008ರಿಂದ ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ. ಬಟ್ ಈ ಬಾರಿ ಏನಾರ ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನ ಟಿಕೆಟ್ ಕೊಟ್ರೆ ಹಿಂದುತ್ವದ ಆಧಾರದ ಮೇಲೆ ಗೆದ್ಬಿಡ್ಬೋದು ಅನ್ನೋದು ಬಿಜೆಪಿ ಅವ್ರ ಲೆಕ್ಕಾಚಾರ. ಈಗ ಸಿದ್ದೇಶ್ವರ್ ಅವ್ರ ಎಂಟ್ರಿಯಿಂದ ಬಿಜೆಪಿಯಲ್ಲಿ ಕಸಿವಿಸಿ ಶುರುವಾಗಿದೆ. ಯಾಕಂದ್ರೆ ಸಿದ್ದೇಶ್ವರ್ ಯಡಿಯೂರಪ್ಪ ವಿರೋಧಿ ಬಣ, ಬಾಯ್ ಬಿಟ್ರೆ ಯಡಿಯೂರಪ್ಪ ಮತ್ತೆ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ವಿರುದ್ಧ ಮಾತನಾಡೋದ ಕೆಲಸ. ಹಾಗಾಗಿ ಯಡಿಯೂರಪ್ಪ ವಿರೋಧಿ ಗುಂಪಲ್ಲಿ ಗುರುತಿಸ್ಕೊಂಡವ್ರೆ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲದ ಕಾರಣ. ಬಟ್ ಬಿಜೆಪಿ ಅವರೆಲ್ಲ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಮಾಡಕ್ ರೆಡಿದ್ದಾರೆ. ಬಟ್ ಸಿದ್ದೇಶ್ವರ್ ಅನ್ನೋ ಕಾರಣಕ್ಕೆ ನೋ ಸಿದ್ದೇಶ್ವರ್ ಕೊಟ್ರಂಗಾಗತ್ತೆ ಅಂತ. ಕಾರಣಶಾಲಿ ಪಂಚಮಸಾಲಿಗಳ ಸಂಖ್ಯೆ ಜಾಸ್ತಿ, ಸಾಧು ಲಿಂಗಾಯತರು ಕೇವಲ 2,000 ಆಗ್ಬೋದು. ಹಾಗಾಗಿ ಸಿದ್ದೇಶ್ವರ್ ಆ ಆಟಕ್ಕೂ ರೆಡಿ ಇದ್ದಾರೆ. ಬಟ್ ಈ ಹಿಂದೆ ಸಂಸದ ಆದಾಗ, ಕೇಂದ್ರ ಮಂತ್ರಿ ಆದಾಗ ಕಾರ್ಯಕರ್ತನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಮಾತು ಕೇಳಲ್ಲ, ಹತ್ತತ್ರ 1000 ಜನ ಕಾರ್ಯಕರ್ತರು ಈ ಕಾರಣಕ್ಕೆ ದೂರ ಹೋಗಿದ್ದಾರೆ ಅವರಿಂದ ಅನ್ನೋದು ಅವ್ರ ಮೇಲೆ ಲೆಕ್ಕಾಚಾರ, ಅಂದ್ರೆ ಅಭಿಪ್ರಾಯ. ಇನ್ನೊಂದ್ ಕಡೆ ಬೇರೆ ಯಾರು ಪರವಾಗಿಲ್ಲ, ಪಕ್ಷ ಕಟ್ಟೋರು ಉತ್ಸಾಹಿಗಳು ಬೇಕು, ಯಂಗ್ಸ್ಟರ್ಗಳು ಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿಯ ಮೈಂಡ್ ಸೆಟ್ ಇರೋರ್ಗೆ. ಬಟ್ ಸಿದ್ದೇಶ್ವರ್ಗೆ ಪಾರ್ಟಿಯಲ್ಲೇ ವಿರೋಧ ದೊಡ್ಡ ಮಟ್ಟಕ್ಕೆ ಒಂದಂತಕ್ಕೆ. ಯಾಕಂದ್ರೆ ಇನ್ನೂ ಒಂದಷ್ಟು ಉಳ್ಕೊಂಡಿದೆ ಯಡಿಯೂರಪ್ಪ ಅನ್ನೋ ಸಿಂಪತಿ, ಅವ ನಮ್ಮವ ಅನ್ನೋ ಲೆಕ್ಕಾಚಾರಗಳು. ಸೊ ಅದೇ ಪಂಚಮಸಾಲಿಗಳು ಏನಾರ ಇವ್ರಿಗೆ ಕೊಟ್ರೆ ಸಿದ್ದೇಶ್ವರ್ಗೆ ಪಂಚಮಸಾಲಿಗಳು ತಿರುಗಿ ಬೀಳ್ಬೋದು ಅನ್ನೋ ಲೆಕ್ಕಾಚಾರವೂ ಇದೆ. ಹಾಗಾಗಿ ಬಿಜೆಪಿ ಟಿಕೆಟ್ಗಾಗಿ ಅಜಯ್ ಫೈಟ್ ಮಾಡ್ತಾ ಇಲ್ಲ. ಅಜಯ್ ನನಗೆ ಟಿಕೆಟ್ ಆಗತ್ತೆ ಅನ್ನೋ ವಿಶ್ವಾಸ ಅಜಯ್ಗೆ. ಇನ್ನೊಂದ್ ಕಡೆ ಕೊಟ್ರೆ ನನ್ಗೊಂದಿರ್ಲಿ ಅಂತ, ನನಗೆ ಕೊಟ್ರೆ ಯಾಕೆ ಬೇಡಣ ಅಂತ ಯಶವಂತರಾವ್ ಜಾಧವ್ ಅವರು. ಬಟ್ ಸಿದ್ದೇಶ್ವರ್ ಅವರು ಇನ್ನೊಂದಷ್ಟು ಜನ ನೀನಾಗು ಅಂತ ಮುಂದಕ್ಕೆ ಬಿಟ್ಟು ಆಮೇಲೆ ನೀವ್ಯಾರು ಬೇಡ ನಾನೇ ಆಗ್ತೀನಿ ಅಂತ ಬರ್ಬೋದು, ಈ ತರ ಗೇಮ್ ಮಾಡ್ತಾವ್ರೇನೋ ಕೂಡ ಚರ್ಚೆ ನಡೀತಾ ಇದೆ. ಬಟ್ ಆಗ್ಲೇ ಹೇಳಿದೆ, ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನರು 80,000ಕ್ಕಿಂತ ಅಧಿಕ ವೋಟರ್ಸ್ ಇದ್ದಾರೆ. ಹಾಗಾಗಿ ನಮಗ್ ಕೊಡ್ಲೇಬೇಕು, ಅಹಿಂದ ಅಂತ ಜಪ ಮಾಡ್ತೀರಿ, ಟಿಕೆಟ್ ಕೊಡ್ಬೇಕಾದ್ರೆ ಮಾತ್ರ ನಮ್ಮ ನಿಂದಕ್ಕೆ ತೊಳ್ಬಿಡ್ತೀರಿ, ಆಗಲ್ಲ ನಮಗ್ ಬೇಕು ಅನ್ನೋದು ಮುಸಲ್ಮಾನರ ನಿಲುವು. ಕಾಂಗ್ರೆಸ್ ಅಲ್ಲಿ ಮುಸ್ಲಿಮ್ಸ್ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಮುಸಲ್ಮಾನರು ಎಲ್ಲರೂ ಸೇರಿ MIM ಇಂದ STP ಇಂದ ಹಾಕೋ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಕ್ ಅವ್ರು ರೆಡಿ ಇದ್ದಾರೆ. ಇನ್ನು ಬಿಜೆಪಿ ಈ ಒಂದು ಬೆಳವಣಿಗೆ ಸಿದ್ದೇಶ್ವರ್ಗೆ ಒಂದಷ್ಟು ಅಂಶಗಳು ಲಾಭ ಆಗ್ಬೇಕಾಯ್ತು. ಯಾಕಂದ್ರೆ ಅವ್ರ ತಂದೆ ಕಾಲದ ರಾಜಕಾರಣ, ತಂದೆ ನಂತರ ಇವ್ರ ರಾಜಕಾರಣ. ಆದ್ರೆ ಅವರು ಅಧಿಕಾರ ಇದ್ದಾಗ ನಡೆದುಕೊಂಡಂತ ರೀತಿ ನೀತಿ ರಿವಾಜುಗಳೆಲ್ಲವೂ ಕೂಡ ಅವ್ರಿಗೆ ಒಂಥರ ಉಲ್ಟಾ ಪಲ್ಟ. ನಾಟ್ ಓನ್ಲಿ ಅವರು ಯಡಿಯೂರಪ್ಪ ಅವ್ರು ವಿರುದ್ಧವಾಗಿದ್ದಾರೆ, ವಿಜಯೇಂದ್ರ ವಿರುದ್ಧವಾಗಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ಸಂಸದ ಆಗಿದ್ದಾಗ ಅವ್ರು ನಡ್ಕೊಂಡಂತ ರೀತಿ ನೀತಿಗಳು ಒಂದ್ ರೀತಿ ಮುಳುವು ಅವ್ರಿಗೆ. ಸೊ ಹಾಗಾಗಿ ಕಡೆಗಳಿಗೆಯಲ್ಲಿ ಗೇಮ್ ಆಡಕ್ ಬಂದಂತಹ, ಅಂದ್ರೆ ನಾನು ಒಂದ್ ಕೈ ನೋಡೇ ಬಿಡೋಣ ಅಂತ. ಬಟ್ ಬಿಕಾಸ್ ವಯಸ್ಸು ಕೂಡ ಅಷ್ಟೇ, ಒಂದ್ 77 ವರ್ಷ, ಇದು ಆರೋಗ್ಯ, ಆಚೆ ಈಚೆ ಇವೆಲ್ಲವೂ ಕಾರಣಕ್ಕೆ. ಬಟ್ ಆದ್ರೆ ಸಿಕ್ಕಿದ್ರೆ ಒಂದು ಆಟ ಆಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದೇಶ್ವರ್ ಅವರು ಇದ್ರು. ಕಳೆದ ಕೆಲವು ದಿನಗಳಿಂದ ಅವ್ರ ಹೆಸರು ಕೂಡ ಪ್ಲೇ ಆಗಕ್ ಶುರುವಾಯಿತು. ಯಾವಾಗ ಹೆಸರು ಚಾಲ್ತಿಗೆ ಬತ್ತೋ ಬಿಜೆಪಿಲೇ ಬೇರೆ ಯಾರಿಗೆ ಕೊಡಿ ಟಿಕೆಟ್ನ, ಬೇಕಾದ್ರೆ ಒಗ್ಗಟ್ಟಾಗಿ ಮಾಡೋಣ ಹಿಂದುತ್ವದ ಆಧಾರದ ಮೇಲೆ. ಅರೆ ಸಿದ್ದೇಶ್ವರ್ ಕೊಟ್ರೆ ಕಾಂಗ್ರೆಸ್ ಅಲ್ಲ ಬಿಜೆಪಿಲೇ ದೊಡ್ಡ ವಿರೋಧ. ಹಾಗಾಗಿ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದಂಗಲ್
ಒಂದು ಶಾಮನೂರು ಫ್ಯಾಮಿಲಿಗೂ ಬಿಸಿ ತುಪ್ಪ ಆಗೈತೆ, ಇನ್ನೊಂದ್ ಕಡೆ ಸಿದ್ದೇಶ್ವರ್ ಕುಟುಂಬಕ್ಕೂ ಬಿಸಿ ತುಪ್ಪ. ಹೊಸ ಫೇಸ್ ಬೇಕು, ಫ್ರೆಶ್ ಫೇಸ್ ಬೇಕು, ಹೊಸ ರೀತಿ ರಾಜಕಾರಣ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಶಾಮನೂರು ಕುಟುಂಬ ಕೂಡ ಇಷ್ಟೊಂದು ವಿರೋಧ ಫೇಸ್ ಮಾಡತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಶಾಮನೂರು ಸಾವಿನ ನಂತರ ತೆರವಾಗಿರ್ತಕ್ಕಂಥ ಕ್ಷೇತ್ರ ಮತ್ತೆ ಶಾಮನೂರು ಫ್ಯಾಮಿಲಿ ತೆಕ್ಕೆಗೆ ಹೋಗುತ್ತೆ ಅಂತ ರಾಜ್ಯದ ಬೇರೆ ಬೇರೆ ಕಡೆ ಜನ ಅನ್ಕೊಂಡಿದ್ರು. ಬಟ್ ಯಾವಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಮುಸಲ್ಮಾನರು ಸಿಡಿದಿದ್ರು, ಕೊಟ್ರೆ ನಮಗ್ ಕೊಡಿ ಕಾಂಗ್ರೆಸ್ ಇಂದ, ಕೊಡದೇವರೆ ನಾವು ತೋರಿಸ್ತೀವಿ ಪಿಕ್ಚರ್ನ ಅಂತ ಯಾವಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸಲ್ಮಾನರು ಒಗ್ಗಟ್ಟಾಗಿ ನಿಂತರು, ಶಾಮನೂರು ಫ್ಯಾಮಿಲಿಯಲ್ಲಿ ಒಂದ್ ರೀತಿ ಇದು ನಮ್ಮ ಅಸ್ತಿತ್ವ ಮಿಸ್ ಆಗ್ತಿದ್ಯೇನೋ, ನಮ್ ಗ್ರಿಪ್ ಹೋಗ್ಬಿಡುತ್ತೇನೋ, ನಮ್ಗೆ ಅಪಮಾನ ಆಗುತ್ತೇನೋ ಟಿಕೆಟ್ ಸಿಗದೆ ಹೋದ್ರೇನೋ ಆತಂಕದಲ್ಲಿ ಅವರಿದ್ದಾರೆ. ಮುಸಲ್ಮಾನರು ಒಂದಾದ ಕಾರಣ ಶಾಮನೂರು ಫ್ಯಾಮಿಲಿಯಲ್ಲೂ ಕೂಡ ಟಿಕೆಟ್ ಆತಂಕ ಇದೆ. ಮತ್ತೊಂದ್ ಕಡೆ ಲೋಕಸಭೆಯಲ್ಲಿ ತನಗೆ ಟಿಕೆಟ್ ಮಿಸ್ ಆಯ್ತು, ಅವ್ರ ಪತ್ನಿಗೆ ಟಿಕೆಟ್ ಕೊಟ್ರು. ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಮಿಸ್ ಆಯ್ತು, ಅವ್ರ ಪತ್ನಿಗೆ ಟಿಕೆಟ್ ಕೊಟ್ರು. ಪತ್ನಿ ಸೋತ್ ಮೇಲೆ ಸಿದ್ದೇಶ್ವರ್ ಅವ್ರಿಗೂ ಒಂದ್ ರೀತಿ ಮುಖಭಂಗ, ಪತ್ನಿ ಗೆಲ್ಸ್ಕೊಳಕ್ಕಾಗಲಿಲ್ವಲ್ಲ ಮನುಷ್ಯ ಅಂತ. ಅದ್ ಕಾರಣ ಸೋಲಿಗೆ ವಿಜೇಂದ್ರ ಆಚೆ ಈಚೆ ಸಾವಿರ ಕಾರಣಗಳನ್ನ ಕೊಡ್ಬೋದೇನೋ. ಆದ್ರೆ ನೀವ್ ವಿಶ್ವಾಸ ರಾಜಕಾರಣ ಮಾಡಿದ್ರಲ್ಲ, ನಿಮ್ಮ ಅಪ್ಪ ರಾಜಕಾರಣ ಮಾಡಿದ್ರಲ್ಲ, ನೀವು ರಾಜಕಾರಣ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳಕ್ ಆಗ್ಲಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ವಿಜೇಂದ್ರ ಸೋಲ್ಸ್ಬಿಟ್ರು, ಅವ್ರ ಟೀಮ್ ಸೋಲ್ಸ್ಬಿಟ್ರು, ಓಕೆ. ಹಾಗಾದ್ರೆ ನಿಮ್ ಜಿಲ್ಲೆಯವ್ರನ್ನೇ ನೀವು ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂದ್ರೆ ಮತ್ಯಾವ ಸೀಮೆ ಲೀಡ್ರು ಅನ್ನೋ ಪ್ರಶ್ನೆಗಳು ಕೂಡ ಅವ್ರಿಗೆ ಸುತ್ತಮುತ್ತ ಚರ್ಚೆಗೆ. ಬಟ್ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಶಾಮನೂರು ಫ್ಯಾಮಿಲಿ ಮತ್ತೆ ಸಿದ್ದೇಶ್ವರ್ ಫ್ಯಾಮಿಲಿಗೆ ಆರಂಭಿಕ ಹಿನ್ನಡೆ ಅಂತ ಹೇಳ್ಬೋದು. ಆರಂಭಿಕ ಹಿನ್ನಡೆ. ಟಿಕೆಟ್ ಅವ್ರದೇ ಫ್ಯಾಮಿಲಿಗೆ ಅವರೇ ಗೆಲ್ತಾರಪ್ಪ ಅನ್ನೋ ಇದಿಲ್ಲ ಶಾಮನೂರು ಫ್ಯಾಮಿಲಿಗೆ. ಟಿಕೆಟ್ ಏನೋ ಕಾಂಗ್ರೆಸ್ ಇಂದ ಶಾಮನೂರು ಫ್ಯಾಮಿಲಿ, ಶಾಮನೂರು ಮೊಮ್ಮಗನ್ಗೆ ಸಿಕ್ಕಿದ್ರೆ ಮುಸಲ್ಮಾನರು MIM ಅಥವಾ STP ಇಂದ ಕ್ಯಾಂಡಿಡೇಟ್ ಹಾಕೊಂಡು ಚುನಾವಣೆ ಮಾಡ್ಕೊಂಡು ಸಾಧ್ಯ ಗೆದ್ಕೊಂಡೇ ಬಂದ್ಬಿಡ್ತಾರೆ. ಕಾಂಗ್ರೆಸ್ ಇಂದ ಶಾಮನೂರು ಮೊಮ್ಮಗನ್ ಕೊಟ್ಟು ಮುಸಲ್ಮಾನರೆಲ್ಲ ಸೇರ್ಕೊಂಡು MIM STP ಎಂದು ಕ್ಯಾಂಡಿಡೇಟ್ ಹಾಕೊಂಡ್ರೆ, BJP ಮತ್ತೊಬ್ರು ನಿಂತ್ಕೊಂಡ್ರೆ ಸ್ಪ್ಲಿಟ್ ಆಯ್ತು, ಹಿಂದೂಗಳ ಓಟು ಆರಾಮಾಗಿ MIM ಗೆದ್ಕೋತಾರೆ ಅಥವಾ STP ಗೆದ್ಕೋತಾರೆ. ಬಟ್ ಇಲ್ಲಿ ಸಿದ್ದೇಶ್ವರಕ್ಕೆ ಕೊಟ್ರೆ ಏನಾಗುತ್ತೆ, ಸಿದ್ದೇಶ್ವರ್ಗೆ ಟಿಕೆಟ್ ಆದ್ರೆ ಸಿದ್ದೇಶ್ವರ ವಿರುದ್ಧದ ಗುಂಪೇನಿದೆಯಲ್ಲ BJPಯಲ್ಲಿ, ನಡೀಲಿ ಶ್ಯಾಮ್ ನಿಂಗೆ ನಡೀಲಿ ಇತ್ಲ ಕಡೆಗೆ ಅಂತ. ಸೊ ಹಾಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಅಲ್ಲಷ್ಟೇ ಕಲಹ ಅಲ್ಲ, BJPಯಲ್ಲೂ ದೊಡ್ಡ ಮಟ್ಟದ ಕಲಹ ಕಾರಣ ಆಗ್ತದೆ. ಬಟ್ ಇಷ್ಟೆಲ್ಲ ಅದು ಮೆಚ್ಚಬೇಕು ಅಜಯ್ನ, ಇಲ್ಲ ಪಾರ್ಟಿ ಏನ್ ಹೇಳುತ್ತದು ಅಂತ. ಆದ್ರೆ ಮೇಲ್ನೋಟಕ್ಕೆ ಎಲ್ಲರೂ ಪಾರ್ಟಿ ಏನ್ ಹೇಳುತ್ತದು ಅಂತ ಹೇಳ್ಬೋದೇನೋ. ಬಟ್ ಸಿದ್ದೇಶ್ವರ್ ಅನ್ನೋ ಕಾರಣಕ್ಕೆ ಆ ನೇಮ್ಗೊಂದು ವಿರೋಧ. BJPಯಲ್ಲಿ ಎರಡು ಬಣ, ಒಂದು ಸಿದ್ದೇಶ್ವರ್ ಪರವಾದ ಗುಂಪು ಮತ್ತೆ ವಿರುದ್ಧವಾದ ಗುಂಪು. ಸೊ ಹಾಗಾಗಿ BJP ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡಬೇಕು. ಕಾಂಗ್ರೆಸ್ ಕೂಡ ಬಿಸಿ ತುಪ್ಪ. ಈ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮುಸಲ್ಮಾನರು ಹಕ್ಕೊತ್ತಾಯ ಮಾಡ್ತಾವ್ರೆ. ಅಹಿಂದ ಮುಸಲ್ಮಾನರ ಪಾರ್ಟಿ ಕಾಂಗ್ರೆಸ್ ಅಂತ ಬ್ರ್ಯಾಂಡ್ ತಗತ್ತೀರಾ, ಓಟ್ ತಗತ್ತೀರಾ. 1,67,00,000 ಓಟಲ್ಲಿ 60 ಲಕ್ಷ ಮುಸ್ಲಿಮ್ಸ್ ಓಟ್ ಹಾಕಿದೀವಿ ಕಾಂಗ್ರೆಸ್ಗೆ. ಟಿಕೆಟ್ ಮಾತ್ರ ನೀವು ನಿಮ್ಗೆ ಇಷ್ಟವಾದ ಕೊಡಿ, ಇಷ್ಟವಾದವ್ರು ಕೊಡ್ತೀರಿ, ನೆವರ್ ಎವರ್ ಚಾನ್ಸೇ ಇಲ್ಲ ಅಂತ. ಸೊ ಕಾಂಗ್ರೆಸ್ನ ಟಿಕೆಟ್ ಆಗುತ್ತೆ ಅಂತ ಅನ್ಕೊಂಡಿರ್ತಕ್ಕಂಥ ಶಾಮನೂರು ಫ್ಯಾಮಿಲಿಗೆ ನನಗೆ MLA ಟಿಕೆಟ್ ಸಿಗಬಹುದು ಅಂತ ಅಂದುಕೊಂಡಿರ್ತಕ್ಕಂಥ ಒಂದು ವಾರದಿಂದ ನಡೀತಕ್ಕಂಥ ಸಿದ್ದೇಶ್ವರ್ ಅವರ ಗೇಮ್ ಪ್ಲಾನ್ಗೆ ಒಂದ್ ರೀತಿಯ ಹಿನ್ನಡೆ ಅಂತ ಹೇಳ್ಬೋದು. ತಾವೇನ್ ಹೇಳ್ತೀರಿ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು? ಶಾಮನೂರು ಫ್ಯಾಮಿಲಿ ಪಾಲಿಟಿಕ್ಸ್ಗೆ, ಸಿದ್ದೇಶ್ವರ್ ಅವರ ಅವ್ರದೇ ಆದಂತ ಪಾಲಿಟಿಕ್ಸ್ಗೆ ಹಿನ್ನಡೆ ಆಗ್ತಿದೆಯಾ ಆಯಾ ಪಾರ್ಟಿಗಳಲ್ಲಿ ಜನರಿಂದ? ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.